ಸಾಲ ಬಡತನದಿಂದ ಪಾರಾಗಲು ಇದನ್ನು ತಪ್ಪದೇ ಪಾಲಿಸಿ. ಸೂರ್ಯನ ಬೆಳಕು ಬಾರದ ಜಾಗದಲ್ಲಿ ಹಣದ ಲಾಕರ್ ಇಡಬೇಡಿ. ಶೌಚಾಲಯದ ಪಕ್ಕದಲ್ಲಿ ಹಣ ಇಡಬೇಡಿ. ಇದರಿಂದ ಸಂಪತ್ತು ಹಾಳಾಗಿ ಆರ್ಥಿಕ ನಷ್ಟ ಉಂಟಾಗುತ್ತದೆ. ದಕ್ಷಿಣ ದಿಕ್ಕು, ಯಮನ ದಿಕ್ಕು. ಈ ದಿಕ್ಕಿನಲ್ಲಿ ಹಣ ಸಂಗ್ರಹಿಸಬೇಡಿ. ವಿಮನುಷ್ಯತ್ವ ಇರುವ ಬುದ್ಧಿವಂತ ವ್ಯಕ್ತಿಯ ಗುಣಗಳು. ಚಾಡಿ ಹೇಳುವವರ ಮಾತುಗಳನ್ನು ಕೇಳಿದರೂ ಕೇಳದಂತೆ ಕಿವುಡರಂತೆ ಇರುತ್ತಾರೆ. ಶತ್ರುಗಳ ಎದುರು ಮೌನವಾಗಿರ್ತಾರೆ ಮತ್ತು ದೂರ ಉಳಿಯುತ್ತಾರೆ. ಆದರೆ ಅವರನ್ನು ದ್ವೇಷಿಸುವುದಿಲ್ಲ. ಅದರ ಬದಲು ತನ್ನ ಸಾಧನೆಯ ಮೂಲಕವೇ ಉತ್ತರ ನೀಡುತ್ತಾರೆ. ಅವರು ಉರಿದುಕೊಳ್ಳುವಂತೆ ಮಾಡುತ್ತಾರೆ. ಗಂಡ ಎಂದರೆ ಹೀಗಿರಬೇಕು. ಗಂಡ ಹೆಂಡತಿಯ ಗುಲಾಮನಾಗಿರಬಾರದು. ಹೆಂಡತಿಯನ್ನು ಪರಪುರುಷರೊಂದಿಗೆ ಸಂಬಂಧ ಇಟ್ಟುಕೊಳ್ಳಲ ಬಿಡಬಾರದು. ಮನೆಯಲ್ಲಿ ಗಂಡನ ಮಾತಿಗೆ ಪ್ರಾಮುಖ್ಯತೆ ಇರಬೇಕು. ಗಂಡ ದುಡಿದು ಮನೆತನವನ್ನು ನಡೆಸುವವನಾಗಿರಬೇಕು. ಉದ್ಯೋಗವಿಲ್ಲದ ಗಂಡಸು ಹೆಂಗಸಿಗೆ ಸಮಾನ. ಅದಕ್ಕೆ ಉದ್ಯೋಗವೇ ಪುರುಷ ಲಕ್ಷಣ ಎಂದು ಹೇಳುತ್ತಾರೆ. ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನು ಇಟ್ಟರೆ ಲಕ್ಷ್ಮೀ ಲಕ್ಕು. ಲಕ್ಷ್ಮೀ ಕಳಸ ಇರಲಿ. ಮಣ್ಣಿನ ದೀಪ ಬಳಸಿ. ಗಂಟೆಯನ್ನು ಇಡಿ. ರುದ್ರಾಕ್ಷಿ ಇರಲಿ. ಕುಬೇರ ವಿಗ್ರಹವನ್ನು ಇಡಿ. ಜಪಮಾಲೆ ಇರಲಿ. ತಾಮ್ರದ ಚೊಂಬು. ಗಂಡ ಎಂದರೆ ಹೀಗಿರಬೇಕು. ಗಂಡ ಹೆಂಡತಿಯ ಗುಲಾಮನಾಗಿರಬಾರದು. ಹೆಂಡತಿಯನ್ನು